ಬಹುರೂಪಿ ಬಾಬಾ ಸಾಹೇಬ್ರದ್ದು ನಾಟಕ ನಡೀತಾ ಇದೆ ಒಂದು ಚಳವಳಿ ರೂಪದಲ್ಲಿ. ಬಾಬಾ ಸಾಹೇಬ್ ಬಹುರೂಪಿ ಅಂದ್ರೆ ಹೇಳಿದ್ರೆ ಹೇಗೆ ಭಾರತದ ಬಹುತ್ವದ ರಕ್ಷಣೆಗೆ ಈ ಕಾಂಟ್ರಿಬ್ಯೂಷನ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಡ್ ಕಾನ್ಸ್ಟಿಟ್ಯೂಷನ್ ಅದು ಸ್ಪಷ್ಟವಾಗಿ ಇಲ್ಲಿ ಅಭಿವ್ಯಕ್ತ ತುಂಬಾ ಮೆಚ್ಚುಗೆ ಬರ್ತಾ ಇದೆ. ಅದಕ್ಕೆ ನಾನು ಇವತ್ತು ಮತ್ತು ನಾಳೆ ಹೋಗ್ತಾ ಇದ್ದೀವಿ. ಸೊ ಅದು ತುಂಬಾ ಒಂದು ಮೂವ್ಮೆಂಟ್ ತರ ಬರ್ತಾ ಇದೆ, ಜಾಗೃತಿ ಮೂಡಿಸ್ತಾ ಇದೆ. ಭಾರತೀಯರಾದ ನಾವೆಲ್ಲ ಒಂದಾಗಿ ಐಕ್ಯತೆ ಮತ್ತು ಸಮಗ್ರತೆ, ಸಮೃದ್ಧ ಭಾರತ ನಿರ್ಮಾಣ, ಬಹುತ್ವದ ರಕ್ಷಣೆಗೆ ಒಳ್ಳೆ ಸಂದೇಶನ ಮಾಡ್ತಿರೋದು ನನಗೆ ತುಂಬಾ ಸಂತೋಷ ಇದೆ. ಸರ್, ನರೇಗಾ ವಿಚಾರದಲ್ಲಿ ಕೇಂದ್ರ ಸರ್ಕಾರದ್ದು ಈ ಕಾಯ್ದೆ ತಂದಿರುವಂತದ್ದು ಈಗ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ಈಗ 2 ದಿವಸ ವಿಶೇಷ ಅಧಿವೇಶನ ಕೂಡ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಈಗ ಅದೇ ನಾನು ಫಸ್ಟ್ ಮಾಡಿದ್ದೆ, ನಾನು ಮೈಸೂರು ನೀವೆಲ್ಲ ಬಂದು ನೋಡಿದ್ದೀನಿ ಅಂತ ಹೇಳ್ತೀನಿ. ವೆರಿ ಕ್ಲಿಯರ್ ಆಗಿ ಹೇಳಿದ್ವಿ, ಆ ನರೇಗಾನ ರೀಫಿಲ್ ಮಾಡಿದ್ದಾರೆ, ಸಂಪೂರ್ಣ ತೆಗೆದಾಕಿ ಜೀವರಾಮ್ಜಿ ಅಂತ ಹಾಕಿದ್ದಾರೆ, ವಿಜಯರಾಮ್ಜಿ ಅಂತ ಮಾಡಿದ್ದಾರೆ. ಸೊ ಅದು ಹೆಸರು ಯಾಕೆ ಚೇಂಜ್ ಮಾಡಿದ್ರು ಅಂತ ಗೊತ್ತಿಲ್ಲ. ಗಾಂಧೀಜಿಯವರು ಹೆಸರು ಹಾಕಿತ್ತು. ಗಾಂಧೀಜಿ ಅಂದರೆ ರಾಷ್ಟ್ರದ ಪಿತಾ ಮತ್ತು ಸ್ವಾತಂತ್ರ್ಯ ಹೋರಾಟದ ನೇತೃತ್ವ ವಹಿಸಿ ಅಹಿಂಸಾತ್ಮಕ ಮತ್ತು ಅಸಹಕಾರ ಚಳುವಳಿ ಮುಖಾಂತರ ಪ್ರಪಂಚ ಇತಿಹಾಸದಲ್ಲೇ ರಕ್ತರಹಿತವಂಥ ಹೋರಾಟಗಳ ಮೂಲಕ ಸ್ವತಂತ್ರ ತಂದುಕೊಟ್ಟರು ಗಾಂಧೀಜಿಯವರು. ನಮಗೆಲ್ಲ ಹೆಮ್ಮೆ, ಭಾರತದ ಪಿತಾಮಹ ಅಂತ ಕರ್ಕೊಂಡು ಗಾಂಧೀಜಿಯವರು ಇರೋದೇ ಭಾರತ ದೇಶಕ್ಕೆ ಒಂದು ಹೆಮ್ಮೆ, ಅಂಬೇಡ್ಕರ್ ಇರೋದೇ ಭಾರತ ದೇಶದ ಹೆಮ್ಮೆ, ಬುದ್ಧ ಹುಟ್ಟಿದ ನಾಡು ಅನ್ನೋದಕ್ಕೆ ಹೆಮ್ಮೆ. ಇದನ್ನೆಲ್ಲ BJPಯವರು RSS ಅವರು ಮೂಲ ಗುಂಪು ಸರಿಸಿ ಭಾರತದ ಇತಿಹಾಸಕ್ಕೆ ಕಪ್ಪು ಚುಕ್ಕೆ ಬರೆಯುವಂಥ ಕೆಲಸ ಇದೆ. ಆ ಹೆಸರು ಏನು ಮಾಡ್ತವ್ರಿಗೆ? ಈಗ ಅಲ್ಲಿ ಆಯಿತು ಭ್ರಷ್ಟಾಚಾರ ಆಗ್ತಿದೆ ಅಂತ. ಯಡಿಯೂರಪ್ಪನವರು 5 ವರ್ಷ ಮುಖ್ಯಮಂತ್ರಿ ಆಗಿದ್ರು, ನರೇಗಾ ಇತ್ತು. ಕುಮಾರಸ್ವಾಮಿಯವರು 2 ವರ್ಷಕ್ಕಿಂತ ಹೆಚ್ಚು ಕಾಲ ಇದ್ರು, ನರೇಗಾ ಇತ್ತು. ಮಾಡ್ಬೇಕಲ್ವ ಅವಾಗ? ಇನ್ನು ಆಗ್ತಾ ಇದೆಯಪ್ಪ, ನೀವೆಲ್ಲ ಸ್ಟ್ರೀಮ್ ಲೈನ್. ನಾನು RDPR ಮಿನಿಸ್ಟರ್ ಆಗಿದ್ದೆ 2004-5ರಲ್ಲಿ. ಇದನ್ನೆಲ್ಲ ಗಮನಿಸದೆ ಓಂಬಡ್ಸ್ಮನ್ ಸ್ಥಾಪನೆ ಮಾಡಿದ್ರು. ಓಂಬಡ್ಸ್ಮನ್ ಜಡ್ಜ್, ಜಿಲ್ಲಾ ಮಟ್ಟದಲ್ಲಿ ಓಂಬಡ್ಸ್ಮನ್ ಜಡ್ಜ್, ಜುಡಿಷಿಯಲ್ ಪವರ್ಸ್ ಕೊಟ್ಟರು ಓಂಬಡ್ಸ್ಮನ್. ಆಮೇಲೆ ಸೋಷಿಯಲ್ ಆಡಿಟಿಂಗ್ ಮಾಡಿದ್ದು, ಅಂದರೆ ಏನು ಅಭಿವೃದ್ಧಿ ಕಾಮ ಇರುತ್ತೆ ಜನರೇ ಅದನ್ನು ಆಡಿಟ್ ಮಾಡಬೇಕು ಆ ರೀತಿಯಲ್ಲಿ. ಈಗ ಪಂಚಾಯತ್ಗಳು ಗ್ರಾಮ ಸಭೆ ಮತ್ತು ಅವರ ಯೋಜನೆಗಳ ಕ್ರಿಯಾ ಯೋಜನೆ ಮುಖಾಂತರ ಕೆಲಸನ ಪ್ರತಿ ಹಳ್ಳಿಲೂ ಆಯ್ಕೆ ಮಾಡ್ತಿದ್ರು. ಈ ಅಧಿಕಾರನ ತೆಗೆದಾಕ್ಬಿಟ್ಟಿದ್ದಾರೆ. ಮತ್ತು ಎಲ್ಲ ಇದು ಹಣಕಾಸಿನ ನೆರವನ್ನು ಕೇಂದ್ರ ಸರ್ಕಾರನೇ ಕೊಡ್ತಿತ್ತು. ಈಗ 60-40 ಮಾಡಿದ್ದಾರೆ. ಪಂಚಾಯತಿಗಳ ಅಧಿಕಾರನ ಕತ್ತಿಸ್ಕಿದ್ದಾರೆ. ಸ್ವಾತಂತ್ರ್ಯ ಹೋರಾಟಕ್ಕೆ ದಮನ ಮಾಡಿದ್ದಾರೆ ಗಾಂಧೀಜಿಯವರ ಹೆಸರು ಬಳಸಿ. ಲಾಸ್ಟ್ ಗವರ್ನರ್ ಜನರಲ್ ಇಂಡಿಯಾಕ್ಕೆ ಲಾರ್ಡ್ ಮೌಂಟನ್ ಬ್ಯಾಟನ್ ಅಲ್ವಾ, ಕೊನೆರ್ತಾನೆ ಅವ್ರು ಏನು ಹೇಳಿದರು ಅಂದರೆ ಗಾಂಧೀಜಿ ಬಗ್ಗೆ, ನಾನು ಇದುವರೆಗೆ ಒಬ್ಬ ದೇವರನ್ನು ಯೇಸು ಮುಖಾಂತರ ಕಂಡಿದ್ದೆ, ಆದರೆ ಗಾಂಧೀಜಿಯವ್ರು ನೋಡಿದ್ಮೇಲೆ ಐ ಆಮ್ ಸೀಯಿಂಗ್ 2 ಗಾಡ್ಸ್ ಅಂತ. ಲಾರ್ಡ್ ಮೌಂಟ್ ಬ್ಯಾಟನ್, ನಾನು ಒಂದೇ ದೇವರು ಜೀಸಸ್ ಕ್ರೈಸ್ಟ್ ಅಂತಿದ್ದೆ, ಗಾಂಧೀಜಿ ಮಾಡಿದ್ರೆ 2 ದೇವರು ಕಾಣ್ತಾ ಇದ್ದೀನಿ. ಸೊ ಆ ಥರ ಅವರು ವ್ಯಾಖ್ಯಾನ ಮಾಡಿದಾಗ ಅವ್ರ ಹೆಸರನ್ನ ತೆಗೆದಾಕ್ಬಿಡೋದು. ಅವರು ನಾಥುರಾಮ್ ಗೋಡ್ಸೆ ಮುಖಾಂತರ ಅವರು ಜೀವಂತವಾದ ಗಾಂಧಿ ಕೊಂದಾಕಿದ್ರು. ಈಗ ಗಾಂಧೀಜಿಯ ಅಸ್ತಿತ್ವನೇ ಅಳಿಸಾಕಿ ಭಾರತ ದೇಶ ಕಪ್ಪು ಚುಕ್ಕೆ ಬರೋದಲ್ವಾ. ಆಮೇಲೆ 125 ದಿನ ಕೊಡ್ತೀವಿ, 100 ದಿನ ಅಂತಾರೆ. ಅಲ್ಲಿ ಇದು ರೈಟ್ ಟು ವರ್ಕ್, ಇದು ಮೂಲಭೂತ ಹಕ್ಕು, ದುಡಿಯೋದು ಮತ್ತು ಬದುಕೋದು, ಇವೆರಡನ್ನೂ ಕಿತ್ಕೊಂಡಿದ್ದಾರೆ. ಅವರು ಕಾಂಟ್ರಾಕ್ಟ್ ಕನೆಕ್ಟೆಡ್ ಕೆಲಸ ಮಾಡಬೇಕು, ಅವ್ರು ಆಯ್ಕೆ ಮಾಡೋದನ್ನ ಮಾಡಬೇಕು. ಮತ್ತು ಎಲ್ಲ ಕಡೆ ದೇಶದ ಎಲ್ಲಾದ್ರೂ ಕೆಲಸ ಸಿಗ್ತಾ ಇತ್ತು. ಅರ್ಜಿ ಹಾಕಿದ್ರು 15 ದಿನಗಳ ಕೆಲಸ ಹೋಯ್ತು. ಮತ್ತು ಪೆನ್ಷನ್ ಇತ್ತು ಅವ್ರಿಗೆ ಕೊಡೋಕಾಗಲಿಲ್ಲ. ಎಂಪ್ಲಾಯ್ಮೆಂಟ್ ಸಿಕ್ಕಲಿಲ್ಲ ಅಂದರೆ ಅವ್ರಿಗೆ ಒಂದು ಪೆನ್ಷನ್ ಥರ ಕೊಡಬೇಕು, ಆ ರೀತಿ ಪ್ರಾವಿಷನ್ಸ್ ಇದ್ದು. ಅವರೇ ಆಯ್ಕೆ ಮಾಡಿದವನ್ನ ಮಾಡಬೇಕು ಅವರು. ಅಂದರೆ ಪೊಲಿಟಿಕಲ್, ಎಕನಾಮಿಕಲ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ಮೂರನ್ನು ದಮನ ಮಾಡಿದ್ದಾರೆ ಈ ವಿಕೇಂದ್ರೀಕರಣದ ಇದರಲ್ಲಿ. ಉದ್ಯೋಗ ಭರವಸೆ ಯೋಜನೆ. ಪೊಲಿಟಿಕಲ್ ಅಂದರೆ ಪಂಚಾಯತ್ ರಾಜ್ನ ಹಕ್ಕನ್ನು ಕಸಿದೋದು. ಹಣಕಾಸು ಅಂದರೆ 60-40 ನೀವು ಕೊಡಬೇಕಂತ ರಾಜ್ಯ ಸರ್ಕಾರನ ಕನ್ಸಲ್ಟೇ ಮಾಡಿದೆ. ಇನ್ನು ಕೋಆಪರೇಟಿವ್ ಫೆಡರಲ್ ಸಿಸ್ಟಮ್ ಅದನ್ನು ದಮನ ಮಾಡಿದ್ದಾರೆ.